ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದಿನಿ. ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ. ಹೆಚ್ಚೆಲ್ಲ ಸ್ನೇಹಿತರೆ ಇವಾಗ ಎದ್ದೀನಿ. ಇನ್ನೆಲ್ಲ ಸೆಟ್ ಮಾಡಾಕತ್ತಿದ್ದೇನೆ ಬಟ್ಟೆಗಳು. ಎಷ್ಟು ಸೆಟ್ಟಿಂಗ್ ಉಳಿದು ರೀ, ನಾನು ಸೆಟ್ ಮಾಡಬೇಕು, ವಿಡಿಯೋ ಮಾಡಬೇಕು. ಒಂದಿಷ್ಟು ಸೆಟ್ ಮಾಡಿದೆ. ರಾತ್ರಿ 12 ಆದ ಟೈಮು. ಸೆಟ್ ಮಾಡ್ಬೇಕಂದ್ರೆ ಉಸುಕು ರೇಟ್ ನೋಡೋದು, ಸೆಟ್ ಮಾಡೋದು ಎಲ್ಲ ವಜ್ಜಿ ನೋಡಿ. ಇನ್ನೂ ಎದ್ದೀನಿ, ಹಿಂಗೆ ಲಾಗ್ ಚಲೋ ಮಾಡಿ. ನೀನು ಯಾಕೆ ಕದ ತೆರೆದಿಲ್ಲ? ಶ್ರಾವಣ ಮುಕ್ಕೊಂಡನ. ಶ್ರಾವಣಿಗೆ ಕೂಡ ಎಬ್ಸಿನಿ ರೀ. ಈಗ 7 ಗಂಟೆ ಆಗೈತಿ. ಹೇಳಮ್ಮ, ಸಕ್ರೆ ಪ್ಯಾನ್ ಹಚ್ಚೇ ಬಿಟ್ಟೈತಿ. ಇದನ್ನ ಪ್ಯಾನ್ ಈಗ ಬಂದ್ ಮಾಡಿದೆ. 12-10 ನಿಮಿಷ ಆಗೈತೆ. ನೀನು ಮಲ್ಕೋಬೇಕಂದ್ರೆ ಟೈಮು ಹಿಂಗಾಗಿ ಹಚ್ಚಲ್ಲ. ಶ್ರಾವಣಿ ಸ್ಕೂಲ್ಗೆ ಹೋಗ್ತಾರೆ. ಬಡ ಇಷ್ಟು ಒಂದು ಕಡೆ ಇದು ಮಾಡಿ ಸ್ಕೂಲಿಗೆ ಕಳಿಸ್ಬೇಕ್ರಿ. ಆಕಿನ ಕತೆ ಎದ್ದೇಳಮ್ಮ ನೀನು. ನಾ ಬೇರೆ ಪ್ರೀತಿ ಸಾಮಾನು ಬರ್ತೀನಿ. ಬನ್ನಿ ಸಾಮಾನು ಬಾ. ನೀವೆಲ್ಲ ಭಾಳ ಡಬ್ಬಾಕೀನಿ. ಆಲ್ಮೋಸ್ಟ್ ಅರ್ಧ ಕ್ಲೀನ್ ಮಾಡೀನಿ. ಇಂಥ ಸಾಮಾಡಿದೆ. ನಮ್ಮ ಮನೆ ಎಲ್ಲ ಜಿಬಿ ಆಗೈತೆ. ಸಕ್ರಿದ್ರಿ ಆರೇದಿನೆಲ್ಲ ಜಿಬಿ ಆಗೈತೆ. ಒರ್ಸ್ಕೋಬೇಕ್ರಿ ಇವತ್ತು. ಟೈಮ್ ಎಲ್ಲ ಸ್ನೇಹಿತರೆ ಇವಾಗ ಎದ್ದೀನಿ. ಶ್ರಾವಣಿ ಕೂಡ ಕಾಲು ತೆರೆಯಾಕತ್ತಾವಡಿ. ಕಾಲು ತೆರೆಯಾಕತ್ತ ಹಾಕಿನು. ನಾ ಬಟ್ಟೆ ಸೆಟ್ಟಿಂಗ್ ಮಾಡಬೇಕು. ಮಳೆ ಸಿಕ್ಕಾಪಟ್ಟೆ ಮಳೆ ಆಗೈತ್ರಿ. ಇಲ್ಲೇ ನೋಡ್ತಿರ್ಬೇಕು. ಮಳೆ ಏನು ಜಗ್ಗಿ ಬೆಳೆದೈತೆ ನೋಡಿರಿ. ಶ್ರಾವಣಿ ಹೆಚ್ಚಿ ಗಿಡ ಒಳ್ಕೊಂಡು ಹೇಳಿದ್ರೆ ಆ ನಮ್ಮನೆ ಬಿದ್ದೈತೆ. ಮಳೆ ಕೊಡ್ಡೆ ಬಿದ್ದೈತಿ. ತೆಗ್ ಮಾಡಿದ್ದೀನಿ. ಹರಿ ಎಲ್ಲ ಹರಿ ಮುಚ್ಕೊಂಡು ಹೋಗೈತೆ ನೋಡಿ. ಮಳೆ ಬಡ್ತೆ ಹಂಗೈತೆ ರೀ. ಮಳೆ ತಟಿಗ ಮಳೆ ರೀ ಸ್ನೇಹಿತರೆ. ಬನ್ನಿ, ಸಕ್ರೆ ಚೀಲ ಇಲ್ಲಿ ಬಿದ್ದಾವು. ಅದು ವರ್ಷದ್ದು. ಅಯ್ಯೋ, ಅಷ್ಟು ಗಲೀಜು ಆಗೈತೆ ನೋಡಿ ಮನೆ. ಸಕ್ರೆ ನೋಡಿ ಇದು ಹೆಂಗೆ ಕಾಣಕತ್ತೈತಿ. ಬನ್ನಿ ಸ್ನೇಹಿತರೆ, ಹಂಗ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಬಂದು ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ, ಹಂಗ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬಂದು ಎಳ್ಯಾಕ ಇಲ್ಲಿ ಕಾಣ್ತಿರ್ಬೇಕು. ಇನ್ನೆಲ್ಲ ಅವು ಬಟ್ಟೆ ಹಾಳೆ ತೆಗೆದು ಹೊಸ ಹಾಳೆ ಹಾಕಿ ಅವನ್ನೆಲ್ಲ ಸೇಫ್ಟಿ ಮಾಡ್ಬೇಕು. ಇನ್ನೂ ಲೇಟ್ ಆಗಿಬಿಡ್ತು. ಇವು ಸೇಫ್ಟಿ ಹಿಂಗಾಗಲಿಲ್ಲ ರೀ. ಹಿಂಗಾಗಿ ಇವಾಗ ಇಷ್ಟು ಸೇಫ್ಟಿ ಮಾಡಬೇಕು. ಸಕ್ಕರೆ ಒಂದು ಡಬ್ಬಿ ಹಾಕಬೇಕು. ಎಲ್ಲ ಹಾಸಿಗೆ ಮಡ್ಚಿಡ್ಬೇಕು. ಮನೆ ತುಂಬ ಕಸ ರೀ. ಮನೆ ತುಂಬ ಗಲೀಜು. ಅಡುಗೆ ಮನೆ ಗಲೀಜು ಅಷ್ಟು ಕ್ಲೀನ್ ಮಾಡ್ಕೊತೀನಿ ಸ್ನೇಹಿತರೆ. ಇಷ್ಟು ಶಿಫ್ಟ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನೆ ಕ್ಲೀನ್ ಮಾಡ್ಕೊಂಡು ನೀರು ಬಂದವು. ನೀರು ತುಂಬಿಸ್ಬೇಕು ರೀ. ಕಾಣ್ತಿರ್ಬೇಕು ಮನೆ ಎಲ್ಲ ಎಷ್ಟು ಗಲೀಜೈತೆ ಅಂತ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ ಸ್ನೇಹಿತರೆ. ಇನ್ನೂ 8 ಗಂಟೆ ಟೈಮ್. ಶ್ರಾವಣಿಗೆ ಅಡುಗೆ ಮಾಡ್ಬೇಕು ರೀ. ಒಂದಿಷ್ಟು ಹಿಟ್ಟು ಚಪಾತಿ ಅದಾವ್ರಿ. ಪಲ್ಯ ಮಾಡಿ ಕಟ್ಟಿಬಿಡ್ತೀನಿ. ಮೆತ್ತಗದ ಚಪಾತಿ ನವ ಮಾಡಿದ್ದು. ಏನು ಮಾಡಿರಿ, ನನಗೂ ಕೆಲಸ ಭಾಳ ಇದೆ. ಇವಾಗ ಒಂದು ಸ್ವಲ್ಪ ಪೊಟಾನಿಕ ಪಲ್ಯ ಮಾಡಿ ಆಕಿನ ಜಾಕ ಮಾಡಿಸ್ತೀನಿ. ಆಕಿನ ಕಳಿಸಿ ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಕುಂದಿರ್ತೀನಿ. ಹಾಸಿಗೆ ಮಡ್ಚಿಲ್ಲ ನೋಡ್ತಿರ್ಬೇಕು. ಹಿಂಗೆ ನೋಡಿ ಬಟ್ಟೆ ತಂದ್ರೆ ರಗಳಿ ಇವನ್ನ ಪ್ಯಾಕಿಂಗ್ ಮಾಡೋದು, ಸಟ್ ಮಾಡೋದು. ಇವಾಗ ಮತ್ತು ಒಬ್ಬರು ಕಸ್ಟಮರ್ ಮೊದಲಿಂದ ಪರಿಚಯ ರೀ. ಅವರೆಲ್ಲ ವಾಟ್ಸಪ್ ಹಾಕಿದ್ನೆಲ್ಲ ಅಕ್ಕ ಇವು ಇರಲಿ ಅಂದ್ರೆ ಅವರು ಇದು ಕರಿಮನಿ ಮಾಲೀಕರು ಸೀರೆ ಒಂದು ತೊಗೊಂಡ್ರಿ. 650 ಇದೊಂದು 900 ರೂಪಾಯಿ ಸೀರೆ ಸ್ನೇಹಿತರೆ. ಇದೊಂದು ತೊಗೊಂಡ್ರು. ಅದು 5 ಸೀರೆ ಆರ್ಡ್ರ್ ಬಂದು ರೀ. ಖುಷಿ ಆಯ್ತು. ಯಾಕಂದ್ರೆ ನಾ ಮಾಡೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಾಗ ಖುಷಿ ಸಿಗುತ್ತೆ ರೀ. ಇದು 650 ರೂಪಾಯಿದೊಂದು ಆರ್ಡ್ರ್ ಬಂದೈತೆ ರೀ. 5 ಸೀರೆ ಕೊಟ್ರು ನೋಡಿ. ಇದೊಂದು ಆರ್ಡ್ರ್ ಕೊಟ್ರೆ ಇದು 500 ರೂಪಾಯಿ ರೀ. ಫ್ರೀ ಶಿಪ್ಪಿಂಗ್ ಇರ್ತಾವೆ. ಇದು 700 ರೂಪಾಯಿ. ನೋಡಿ 5 ಸೀರೆನೂ ಆರ್ಡ್ರ್ ಬಂದು ಫುಲ್ ಖುಷಿ ಆಯಿತು ಸ್ನೇಹಿತರೆ. ಯಾಕಂದ್ರೆ ಇದೆಲ್ಲ ಇದೇ ಥರ ನೀವು ಆರ್ಡ್ರ್ ಕೊಡ್ರಿ. ಕ್ವಾಲಿಟಿ ಮಾತ್ರ ಮಸ್ತ್. ಅವ್ರು ಕಾಯಂ ಗಿರಾಕಿ ನೋಡಿ. ಕ್ವಾಲಿಟಿ ಅಕ್ಕ ನೀನು ಕ್ವಾಲಿಟಿ ಸಖತ್ತಿರ್ತಾವೆ, ರೇಟ್ ಕಮ್ಮಿ ಇರ್ತಾವೆ ಅಂತ ಅವರೇ ಹೇಳ್ತಾರೆ. ಅದಕ್ಕೆ 5 ಸೀರೆ ಆರ್ಡ್ರ್ ಕೊಟ್ಟಾರೆ. ಒಬ್ಬರೇ ಕಸ್ಟಮರ್ 5 ಸೀರೆ ಆರ್ಡ್ರ್ ಕೊಟ್ಟೋಡಿ. ನೋಡಿ ಸ್ನೇಹಿತರೆ, ಖುಷಿ ಆಯ್ತು. ಇವು ಹೆಚ್ಚಿಡಬೇಕು. ಬನ್ನಿ, ಏನು ಹೆಚ್ಚಿರಲ್ರಿ ಸ್ನೇಹಿತರೆ. ಇವನ್ನೆಲ್ಲ ವಿಡಿಯೋ ಮಾಡ್ಕೋಬೇಕು. ನೀವು ವಿಡಿಯೋ ಎಲ್ಲ ಬಿಡಬೇಕು. ನೀವು ಕೂಡ ನೋಡ್ತೀರಿ, ತೊಗೋತೀರಿ ಎಲ್ಲ ನೋಡಿ. ಬನ್ನಿ, ಇಷ್ಟು ಎಲ್ಲ ನಾನು ಶ್ರಾವಣಿ ಸ್ಕೂಲಿಗೆ ಕಳಿಸಿ ಇವೆಲ್ಲ ವಿಡಿಯೋ ಮಾಡಿ ಎತ್ತಿಟ್ಟು ಹಾಸಿಗೆ ಮಡಿಚಿ ಕಸ ಗುಡಿಸಿ ಎಲ್ಲ ನೋಡಿ ಯಾವತ್ತು ಥರ ಆಗಲಕ್ಕ ಮಾಡ್ಕೊತ ಕುಂದಿರ್ತೀನಿ. ಬನ್ನಿ, ಮಕ್ಳಿಗೆ ಏನಾರ ತಿನ್ನಕ್ಕೆ ಮಾಡಿರ್ತೀನಿ ರೀ. ಒಂದಿಷ್ಟು ನಾಷ್ಟ ಮಾಡ್ತೀನಿ, ಪಲ್ಯ ಮಾಡ್ತೀನಿ. ಒಂದು ನಾಷ್ಟ, ಒಂದು 2 ಚಪಾತಿ, ಒಂದು ಪಲ್ಯ ಕಟ್ಟಿಬಿಡ್ತೀನಿ ರೀ. ಉಪ್ಪಿಟ್ಟು ಮಾಡ್ಬೇಕಂತ ಮನೆ. ಬನ್ನಿ ಸ್ನೇಹಿತರೆ, 8 ಆಗೈತೆ ರೀ. 9 ತನಕ ಕಳಿಸಿ ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ. ಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕಿದೆ. ಸ್ವಲ್ಪ ಕಾಳು ಮಾಡ್ಕೊಂಡು ಚಪಾತಿನೂ ಬೇಯಿಸಿದವ್ರು ಮೆತ್ತಗದವು. ಇವಾಗ ರೊಟ್ಟಿ ಮಾಡೋ ಟೈಮೂ ಇಲ್ಲ. ಒಂದೆರಡು ತಿಂದು 15 ಕಟ್ಕೊಂಡು ಹೋಗ್ಲಕ್ಕ ಮತ್ತು ಸಂಜೆಗೆ ಬಿಸಿ ಮಾಡ್ತೀನಿ ಏನಾದರೂ. ನೋಡಿ ಕಾಳು ಪಲ್ಯ, ಹೆಸ್ರು ಕಾಳು, ಮಡಿಕೆ ಒಳಗೆ ಕಾಳು ರುಬ್ಬಿ ಮಾಡಬೇಕಾಗಿತ್ತು. ಟೈಮ್ ಇಲ್ಲರಿ ಮಸಾಲೆ ಮಾಡ್ಕೊಳಕ್ಕೆ. ಸ್ವಲ್ಪ ಕುದಿಲ್ರಿ ಇದು. ಅಕ್ಕಿ ಜಾಕ ಮಾಡಿಸ್ತೀವಿ ಸ್ನೇಹಿತರೆ. ನೋಡಿರ್ಬೇಕು ಮನೆ ಎಲ್ಲ ಗಲೀಜು ಎಷ್ಟು ನೀರು ಇಟ್ಕೊಂಡಿರ್ತಿದ್ದೆ. ಏನು ಮಾಡೋದು ಕೆಲಸ ಒಟ್ಟು ಮನೆ ಮಾಡೋರೊಬ್ರು ಇರ್ಬೇಕು ರೀ. ಇನ್ನೆಲ್ಲ ಕ್ಲೀನ್ ಮಾಡ್ತೀನಿ ರೀ. ನಾನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಬಾಸ್ಕೊಂಡು ಜಾಕ ಮಾಡಿಸ್ತೀನಿ. 8:30 ಆಯ್ತು ಟೈಮು. ಡಬ್ಬಿ ಕಟ್ತೀನಿ ರೀ ಆಕಿಗೆ. ಮಕ್ಕಳು ಸ್ಕೂಲ್ಗೆ ಹೊಂಟ್ರೆ ಮನ್ಯಾಗ ಒಂದ್ರು ಮಾಡೋರು ಇರಬೇಕು ಸ್ನೇಹಿತರೆ. ಏನೇ ಅನ್ನಿ ಮಕ್ಕಳು ಸ್ಕೂಲ್ ಡಬ್ಬಿ ಎಲ್ಲ ಕೆಲಸ ಅವತ್ತು ಭಾಳ ಆಗತ್ತೆ ರೀ. ಇವಾಗ ಕಂಡಪಟ್ಟಿ ಅಮೌಂಟ್ ಹಾಕಿ ಮಾಲ್ ತಂದೀನಿ ರೀ. 70-80 ಸಾವಿರ ಗಟ್ಟಲೆ. ಇದನ್ನೆಲ್ಲ ಶೇಲ್ ಮಾಡ್ಬೇಕಲ್ರಿ. ಇಟ್ಕೊಂಡು ಸುಮ್ಮನೆ ಆನ್ಲೈನ್ ರಿಟರ್ನ್ ಮಾಡಿದ್ನಿ ಅಂದ್ರೆ ಒಂದು ಸ್ವಲ್ಪ ಜಲ್ದಿ ಅಮೌಂಟ್ ಕೊಡಿಸಿ 30,000 ರೂಪಾಯಿ ಬಡ್ಡಿ ಹಂಗೆ ತೊಗೊಂಬಂದಿನಿ ರೀ. ತಿಂಗ್ಳದಾಗ ಕೂಡ್ತಂದ್ರೆ ಕೊಟ್ಟು
ಕೊಟ್ಕೊಂಡಾಕ್ ಬರ್ತೈತಿ, ಏನು ಮಾಡೋದ್ರಿ ಪರಿಸ್ಥಿತಿ ವಜ್ಜಿದೆ ಸ್ನೇಹಿತರೆ. ನಿಮಗೆ ಗೊತ್ತಿರಬೇಕು, ಯಾರೆಲ್ಲ ಬಟ್ಟೆ ಬಿಸ್ನೆಸ್ ಮಾಡ್ತೀರಿ ಹೆಂಗೆ ಏನೆಲ್ಲ ಗೊತ್ತಿರ್ತೈತಿ. ಬನ್ನಿ ಮತ್ತೆ ಸಿಗೋಣ ಸ್ನೇಹಿತರೆ. ನಾನು ಸೀರೆ ಎಲ್ಲ ಇದು ಎತ್ತಿಡ್ಬೇಕಂತ ಮಾಡಿದೆ. ಪುಟ್ಟಕ್ಕೆ ಬಂದ ಓಡ್ರಿ ಅಂತ ಹೇಳಕತ್ತ ನೋಡಿ. ಇವು ಬ್ರಷ್ ಮಾಡಿ ಊಟ ಮಾಡಕತ್ತಾನ. ಆಕಿ ಜಾಕ್ ಆಗೈತಿ, ಸ್ಕೂಲ್ ರೆಡಿಗ ಟೈಮ್ ಆಗೈತೆ. ಸೊಪ್ಪುಟಿ ಚಪಾತಿ ನೀನು ಅವು ಮಾಡಿದ್ದು ಕಟ್ಟಿದ್ದು ಪಲ್ಯ ಮಾಡಿ ನಿಮ್ಮ ಟಿ ವಿ ಮಾಡಿ ಪುಟ್ಟು ನೋಡ್ತೀರಿ ಹೆಂಗೆ ಕೆಲಸ. ನೀನೇ ಮಾಡಿ ಮನೆ ಕ್ಲೀನ್ ಆಯ್ತಾ? ಪುಟ್ಟಕ್ಕನ ಜಾಕ ಆಯ್ತಿರಿ ದೇವ್ರಿಗೆ ಬಂದ ಓಡಿ ಕಾಟ ಹೇಳ್ತೀನಿ ನೋಡಿ ಪುಟ್ಟಿ. ಅದು ತೊಗೊಂಡು ನಾನು ಸೀರೆ ತೊಗೊಂಬಿಡು, ಟ್ರೆಂಡ್ ಆಯ್ತು ನೋಡಿ ಈಗ. ಬನ್ನಿ ಸ್ನೇಹಿತರೆ, ಪುಟ್ಟಕ್ಕೆ ಬಂದ. ಪುಟ್ಟಕ್ಕಂಗೆ ಮತ್ತೆ ಹಾಕೋತ ವಿಡಿಯೋ ಮಾಡಬೇಕು. ಇವರು ಉಂಡು ಹೋಗಲ್ಲೇ ಹೋಗು ಟೈಮ್ ಆಗೈತಿ. ಅವನಿ ಸುಮ್ಮನೆ ಮಾಡ್ಕೊತ ಕುಂತು ಬಿಡ್ತಾವೆ ಹೊಡಿ. ಪುಟ್ಟಕ್ಕೆ ಬಂದ ಸಾಕು. ಇವನು ಯಾರು ಬಂದ ಚಿನ್ನೆ? ಇವು ಫೋಟೋ ಇದು ಎಲ್ಲ ವಿಡಿಯೋ ಮಾಡಿ ಹಾಕ್ಬೇಕು. ಈಗ ಹಬ್ಬ ಬಂದಿದೆ, ಹಬ್ಬ ಜಲ್ದಿ ಬಂದೈತಿ. ಈಗ ಹಬ್ಬ ಎದಿಮೆ ಆಯಿತು. ಚಂದ ಪುಟ್ಟಿ ಸೀರೆ ಇದು ಚಂದ ಅಲ್ಲ. 5 ಆರ್ಡ್ರ್ ಬಂದಾರ. ಹೆಂಗೆ ತೊಗೊಂಡ್ರ? ಚಂದ ತೊಗೊಂಡ್ರ ಒಬ್ಬರೇ 5 ಆರ್ಡ್ರ್. ಅವ್ರು ಯಾವಾಗಲೂ ತೊಗೋತಾರ ಅಂತಾರೆ. ಕ್ವಾಲಿಟಿ ಚೆನ್ನಾಗಿರು ತೊಗೋತಾರೆ ಪುಟ್ಟಿ. ಒಂದು ಅದು ಲಂಗ ಡೌನಿ ಹೊಲ್ಯಾಕಂತ ಏನು ಮುಯ್ಯಮ್ಮಪ್ಪ ಮಾಡಕ್ಕೆ ತೊಗೊಂಡಿರ್ತಾರೆ. ಈ ಥರ ಸೀರೆ ತೊಗೊಂಡ್ರೆ ನೋಡು, ಲಂಗ ಹೊಲಿತಾರಂತ. ಲಂಗ ಬ್ಲೌಸ್ ಟಿಚ್ ಮಾಡ್ತಾರೆ ಅವರು. ಮಕ್ಕಳು ಟಿಚ್ ಮಾಡಿ ಕೊಡ್ತಾರೆ ಚಂದಾಗ, ಹೌದಿಲ್ಲ? ಆ ಹೊರಗಡೆ ಹೊರಗಡೆ ಹೊಲ್ದು ತೊಗೊಳಕ್ಕಿಂತ ಇವೇ ಮನೆಯಾಗ ಬೆಸ್ಟ್ ಆಗ್ತಾವೆ. ಹೊಲಿದ್ರು ಅಮೌಂಟ್ ಎಷ್ಟು ಇರ್ತದೆ? 1500-2000 ಗಟ್ಟಲೆ ಇರ್ತಿಲ್ಲ. ಅದು ಆ ಸೀರೆದು ಅವ್ರು ತೊಗೊಂಡಲ್ಲ ಹಾಕೋರು 5 ಸೀರೆ. ನಾ ವಿಡಿಯೋ ಹಾಕಿಲ್ಲ, ಬರೀ ವಾಟ್ಸಪ್ ಪೋಸ್ಟ್ ಹಾಕಿದಕ್ಕೆ ಇಷ್ಟು ಆರ್ಡ್ರ್ ಬಂದಾವು. ನಾವು ವಿಡಿಯೋ ಹಾಕಿದ್ರೆ ಇನ್ನೂ ಆರ್ಡ್ರ್ ಬರ್ತಾವೆ. ನಾ ಮಾಲ್ ತರೋದಿಲ್ಲ, ಹಂಗೆ ಆರ್ಡ್ರೂ ಬರ್ತಾವೆ. ಇಲ್ಲಿ ಇಲ್ಲ ನೋಡ್ತೀರಿ ಹೆಂಗಿರ್ತಾವೆ. ಇಲ್ಲಿ ನಿಂದ್ರಲ್ಲ ಹೋಗ್ತಾವ ಬಟ್ಟಿನ. ನೀನು ಬಂದು ನೋಡೋದು ಹೌದಿಲ್ಲ? ವಾಸಲೆ ಆನ್ಲೈನ್ ಹಾಕೋದಲ್ಲ, ಇಲ್ಲೇ ಮಾರಿಬಿಟ್ಟು ಪುಟ್ಟಿ. ನೀವು ತೊಗೊಂಡಿರಲ್ಲ ಅಂತ ಬೆಲ್ಟು ಸಿಗಲಿಲ್ಲ. ಈಗ ಎಲ್ಲರೂ ಬಿಡಾಕತ್ತಾರಂತವು. ನೀವು ತೊಗೊಂಡಿಲ್ಲ ಮಸ್ತದ ಇಲ್ಲಿ ಪುಟ್ಟಿ. ಸಿಗೋದ್ರಿ ಪುಟ್ಟ. ಯಾಕೆ ಅದ್ರ ಅವು ಸಿಕ್ಕಿದೋ ನಾ ಹೋಗ್ತಿದ್ರು ಪುಟ್ಟಕ್ಕ. ವಾಸಲೆ ಆನ್ಲೈನ್ ಹಾಕಿಲ್ಲ ಸರಿ. ಅದಕ್ಕೆ ಬೇಡ ಆನ್ಲೈನಾಗ ಹಾಕತ್ತೀನಿ. ಅವು ಹೊಸ ನಮ್ನಿ ಅದಾವ ಪುಟ್ಟಿ. ಹಾಂ, ಅವು ಹೊಸ ನಮ್ನಿ ಅದಾವೆ. ಡ್ರೆಸ್ ಅದಾವು, ಪ್ಯಾಂಟು, ವೇಲ, ಟಾಪ ಹೌದಾ? ನೀನು ತೋರಿಸ್ತೀನಿ ಮಧ್ಯಾಹ್ನ. ಈ ಬ್ಯಾಡಿಗೆ ಕೆಲಸ ಭಾಳ ತಂದೀನಿ ಸಟ್. ಮತ್ತು ಬರೀ ಪ್ಯಾಂಟ್ ಇದಾವೆ, ಅವೆಲ್ಲ ಈಗ ವಿಡಿಯೋ ಮಾಡ್ಸಕ್ಕೆ ಹೆಚ್ಚಿಟ್ಟಿ ಮ್ಯಾಕ. ನೀನು ತೋರಿಸ್ತೀನಿ ನಾನು ನಿನಗೆ. ನೋಡ್ಬೇಡ ಈಗ ತೊಗೋತೀನಿ. ಹಾಳಿ ತೆಗ್ದ ಮಾಡಿದ್ರೆ ಗೊತ್ತಾಗತ್ತೆ ಯಾವ ಕಲರ್ ಚಂದ ಅನಿಸ್ಬೇಕಿಲ್ಲ. ಏನು ರೂಡ್ತಾನ ಶ್ರಾವಣಿ ಟೈಮ್ ಆಗೈತೆ. ಹೋಬಾ ಪುಟ್ಟಕ್ಕ. ಏನಂದ ಶ್ರಾವಣ? ನೀನು ಬಂದಾಗ ನಾವು ಮನೆಗೆ ನಾವು ಮನೆ ಚೀಟಿ ಹೊಡ್ಯಾಕತ್ತೇವಿ, ಮನೆ ಕ್ಲೀನ್ ಮಾಡಾಕತ್ತೀರಿ ಏನು ಪುಟ್ಟಕ್ಕ? ಅದಕ್ಕೆ ಮನೆ ಕ್ಲೀನ್ ಮಾಡಾಕತ್ತಿಲ್ಲಪ್ಪ, ಹೊಲಸು ಮಾಡಾಕತ್ತೇವೆ ಅಂತೇಳಿ ನಾನು. ಅಲ್ಲ ಕ್ಲೀನ್ ಅನ್ನೋದು ಹೆಂಗೆ ಗೊತ್ತು ನೋಡಾಗ? ಇಂಗ್ಲೀಷ್ ದೊಡ್ಡವ್ರ ಸಹ ಬೇಕು ಕೇಳಲ್ಲ. ಮನೆ ಇದು ಮನೆ ಹೆಸರು ಮಾಡಾಕತ್ತೀರಿ ನಾನು ಕೇಳ್ತಾರವ. ಶಾಂತಮ್ಮನ ಕೇಳಿದ್ವಿ ಮನೆ ಸರ್ಸಾಕತ್ತೀರಿ ಏನಂತ. ಇವಾಗ ಕ್ಲೀನ್ ಮಮ್ಮಗಲ್ಲ ಇವ ಹೊಲಸು ಮಾಡಾಕತ್ತ. ಪುಟ್ಟಕ್ಕ ಮನೆ ಕ್ಲೀನ್ ಮಾಡಾಕತ್ತೀರಿ ಅಪ್ಪು ಕ್ಲೀನ್ ಅನ್ನ ಇಲ್ಲಿ ಚಂದ ಅನ್ನ ಬಾಪು. ಇವತ್ತು ದಗದ ನೋಡಿ ಚಂದ ಬರ್ತಲ್ಲ ಬಾಯ್ಲಿ ಪುಟ್ಟ. ಸ್ನೇಹಿತರೆ, ಶ್ರಾವಣಿ ಶಾವ್ಕುಮಾರ ಸ್ಕೂಲ್ಗೆ ಹೋದ್ರು. ಟೈಮ್ 9:30 ಐತೆ. ನಮ್ಮ ಮತ್ತು ಅವ್ರು ಸ್ಕೂಲಿಗೆ ಕಳಿಸಿ ಶ್ರಾವಣ ಊಟ ಮಾಡಿ ಗಂಗಾಳ ಹೆಂಗೆ ಹೋದಾನೆ. ಮನೆ ಅನ್ನಂಗೆ ಹಾಕಾರಲ್ಲ ಸ್ನೇಹಿತರೆ. ನಾನೆಲ್ಲ ಹೆಂಗೆ ಕ್ಲೀನ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತೆಲ್ಲ ನಿಮಗೂ ಶೇರ್ ಮಾಡ್ತೀನಿ. ಶ್ರಾವಣನೇನು ಜಾಕ ಮಾಡಿಸಿಲ್ರಿ, ಮಾರಿ ತೊಳೆದು ಕಳ್ಸೀನಿ ಸ್ನೇಹಿತರೆ. ನೋಡಿ ಟೈಮ್ 9:30 ಆದ್ರೆ ಇನ್ನೂ ಏನು ಕೆಲಸ ಇಲ್ಲ, ಬರೀ ಬಟ್ಟೆ ತಂದಿದೆ. ಮತ್ತೊಂದು ಸೀರೆ ಆರ್ಡ್ರ್ ಬಂತು ರೀ. ಫುಲ್ ಖುಷಿ ಆಯಿತು. ಯಾವುದಂದ್ರೆ ಅಲ್ಲಿ ಗೊಂಡೆ ಕಾಣ್ತಲ್ಲ ಆ ಸೀರೆಗೆ ಒಂದು ಆರ್ಡ್ರ್ ಬಂದೈತೆ. ಇವೆಲ್ಲ ವಿಡಿಯೋ ಮಾಡ್ಕೋಬೇಕ್ರಿ. ವಿಡಿಯೋ ಮಾಡಿ ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಮಾಡ್ಕೊಂಡು ಇವನ್ನೆಲ್ಲ ಎತ್ತಿಟ್ಟು ಕಸ ಗುಡಿಸ್ತೇನೆ ರೀ. ಮನೆ ತೊಳಿಬೇಕು. ಬನ್ನಿ ಮತ್ತೆ ಸಿಗೋಣ ಬಾ. ಸಾಲಿ ಹೋಗಿಲ್ಲ? ಮೆಹಂದಿ ಕಲರ್ ಒಡ್ನಿ ಇಲ್ಲ, ಅವು ಬೇರೆ ಬೇರೆ ಕಲರ್ ಅದಾವೆ. ಸಾಲಿ ವೇಲ್ ಇಲ್ಲ, ಸಾಲಿ ವೇಲ್ ತರಲ್ಲ ನಾನು. ವೈಟ್ ಕಲರ್ ಮತ್ತು ವೈಟ್ ಕಲರ್ ಐತೆ ನಾವು ಕಾಟನ್ 100 ರೂಪಾಯಿ ಅಂತ ಅಲ್ಲ. ಸಾಲಿ ವೇಲ್ ತರಲ್ಲ ಉದ್ದಕ್ಕೆ ತೊಗೊಂಬ. ಯಾಕೆ ಟಿಕ್ಲೆ ಹಚ್ಚೋದಿಲ್ಲ? 10 ನಮ್ಮ ಸಣ್ಣ ಇಟ್ಟು ಎತ್ತಿಡ್ಬೇಕು. ನಾನು ಏನೋ ಕೆಲಸ ಇಲ್ಲ ಓದ್ಲು. ಡಬ್ಬಿದು ಪಲ್ಯ ಮಾಡಿ ಹೆಸರು ಕಾಳು ಇದು ಚಪಾತಿದು ನಿನ್ನೆ ಕಟ್ಟಿನಿ.
ನಿನ್ನೆ ಜಗತ್ ಮತ್ತೇನು ಮಾಡಿ ರೊಟ್ಟಿ ಮಾಡಕ್ಕೆ ನೋಡಿ ಎಲ್ಲ ಕೆಲಸ ಹೆಂಗೈತಿ ನಿನ್ನೆ ಕಿತ್ತಿಟ್ಟಿ ಮೆತ್ತಿಗಿದು ಚಪಾತಿ ಅವನೇ ಕಟ್ಟಿನವ ನಿನ್ನೆ ಕಿತ್ತಿ ಇವನಾ ತಲೆ ಲೂಸ್ ಆಗೈತೆ ನಂದು ನಿನ್ನ ಮಗನಿಂದ ಮಾಡತ್ತೆ ನನ್ನ ತಲೆ ಕೆಲಸ ಮಾಡ್ತೀನಿ ಅಮ್ಮ ಶವ ಚಪಾತಿ ನಿನ್ನೆ ಬುತ್ತಿ ಕಟ್ಟಿದ್ಲಮ್ಮ ಮೆತ್ತಗ ಹೋಳಿಗೆ ಯಾವ ಚಪಾತಿ ನಿನ್ನೆ ಅಂತಿ ಸೊಕ್ಕು ಮಾಡಬಾರ್ದು ಅನ್ನೋದು ಮ್ಯಾಗ ಯಾವುದೇ ಇರಲಿ ಚಲೋ ಆಯ್ತಂದ್ರೆ ಆಯಿತು ಅಳಸ್ಲಿಕ್ಕೆ ಒಂದು ಇವತ್ತು ಬಿಸಿ ಪಲ್ಯ ಇದು ಸೀರೆ ಅಂತ ಇಲ್ಲ ಫೈನಲಾಗಿ ಎಲ್ಲ ಮಾಲ್ ಸಟ್ ಮಾಡಿದೆ ಕಾಣ್ತಿರ್ಬೇಕು ನಿಮ್ಗೆ ಒಂದಿಷ್ಟು ಮಾಲ್ ಅಲ್ಲಿ ಇಟ್ಟೀನಿ ಎಷ್ಟ್ರ ಉಳ್ದಾವ್ರಿ 2 ಬಾಕ್ಸ್ ತುಂಬಿ ಎಷ್ಟ್ರ ಉಳ್ದಾವ ನೋಡಿ ಇನ್ನೆಲ್ಲ ಇವು ಹತ್ತಿಟ್ಕೊಳೋದು ಯಾಕಂದ್ರೆ ಮೊದ್ಲಿನ ಮಾಲೆಲ್ಲ ಹಾಳೆಗಳು ತೆಗೆದು ಹೊಸ ಹಾಳೆಗಳು ಹಾಕಿ ಅವನ್ನೆಲ್ಲ ನೀಟಾಗಿ ಅಷ್ಟು ತೆಗೆದು ಅಷ್ಟು ಜೋಡಿಸಿ ನೋಡಿ ಇವಾಗ ಮತ್ತು ಶ್ರಾವಣ ಮಾಸ ಬಂತಲ್ರಿ ಕ್ಲೀನ್ ಆಯ್ತು ಬಿಡ್ರಿ ಅದು ಎಲ್ಲ ಹಾಳೆಗಳು ಹೊಡ್ತಿರ್ಬೇಕು ಮನೆ ತುಂಬ ಟೈಮ್ 10 ಗಂಟೆ ಆಗೈತೆ ಮನೆ ಕ್ಲೀನಿಂಗ್ ಮಾಡಬೇಕು ಶ್ರಾವಣ ಸಾಲಿ ಕಸಿನ ಶ್ರಾವಣ ಬಂದಿನ ಜಾಕ ಮಾಡಿಸ್ತೀನಿ ಅಡುಗೆ ಮಾಡಬೇಕು ಫುಲ್ ಕೆಲಸ ಇದೆ ಸ್ನೇಹಿತರೆ ಬನ್ನಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಬಟ್ಟೆ ಸೆಟ್ ಮಾಡೋದು ನೋಡಿರಿ ಇಷ್ಟು ಆರ್ಡ್ರ್ ಬಂದಾವು ಇಷ್ಟು ಖುಷಿ ಆಗತ್ತಾ 12:20 ಆಗೈತೆ ರೀ ನೀನು 2 ತನಕ 2:30 ತನಕ ವರ್ಕ್ ಮಾಡೀನಿ ರೀ ರಾತ್ರಿ ಅಂದಲ್ಲೇ ಇಷ್ಟು ಆರ್ಡ್ರ್ ಬಂದು ರೀ ಮತ್ತು ಮನೆ ಎಲ್ಲ ಕ್ಲೀನ್ ಆಯ್ತು ರೀ ಇನ್ನೂ ಜಾಕಿಲ್ಲ ಶ್ರಾವಣ ಬಂದಿಂದ ಅವನು ಜಾಕ ಮಾಡಿಸ್ಬೇಕು ಎಲ್ಲ ಸಿಕ್ಕಾಪಟ್ಟಿ ಒಂದಿನ ಮನೆ ಬಿಟ್ಟು ಹೋದ್ರೆ ಇಷ್ಟು ಕಸ ಆಗೈತೆ ನೋಡಿ ಸ್ನೇಹಿತರೆ ನಾ ಹಾಳೆ ಒಲೆ ಹಚ್ಚಕ್ಕೆ ಹೋದಾರೆ ಎಲ್ಲ ಕ್ಲೀನ್ ಆಗೈತೆ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು ರೀ ಇನ್ನು ಅಡುಗೆ ಮನೆನ ಕ್ಲೀನ್ ಇಲ್ಲ ಕರೆಂಟ್ ಒಂದು ಹೋಗ್ಯಾವು ಬನ್ನಿ ಸ್ನೇಹಿತರೆ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ನೀವೆಲ್ಲ ಸೀರೆ ಆರ್ಡ್ರ್ ಬಂದು ನೋಡಿ 1 2 3 4 5 6 ಇನ್ನೊಂದು ಸೀರೆ ಆರ್ಡ್ರ್ ಬರ್ತೀರಿ 7 ಸೀರೆ ಆರ್ಡ್ರ್ ಬಂದು ನೋಡಿ ಕರಿಕಾಳಿ ಯಾಕೆ ಬಂದಿರ ಮನೆಗೆ ಹಾಂ ಇಕ್ಕಿಗೆ ಹೇಳಾಕತ್ತೆ ನಿನಗಲ್ಲ ಅದು ಓಯ್ ದೊಡ್ಡ ಮುತ್ಯ ಹಾಂ ಸಸಿ ಮುದ್ದು ಯಾಕೆ ಬಂದೀಗ ನಾನೇನು ನೋಡ್ತಾನ ಹೊಸ ಆರ್ಡ್ರ್ ಬಂದಾರೆ ಏನಕ್ಕ ಆನ್ಲೈನ್ ಹೋಗ್ಬೇಕು ಬೇರೆ 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 ಊರಿಗೆ ಅದಾವು ಇನ್ನು ಅಡುಗೆ ಮನೆ ಕಸ ಹೊಡಿಗಿಲ್ರಿ ನಾ ಕೈ ಹಾಕತ್ತಿ ನೀರು ಚಹಾ ಮಾಡಿ ಚಹಾ ಕುಸಸ್ಕೊಳ ಅಡುಗೆ ಏನು ಮಾಡಿಲ್ಲ ಯಾರು ಯಾರ ಐತಲ್ಲ ಹಾಂ ಸುವಾಕ್ ಹಾಕಿ ಇವ್ರ ಮನೆ ಇಲ್ಲೇ ಇದೇ ಊರಿಗೆ ಹಾಕಿ ಏಯ್ ಪಾಂಡ್ಯ ಗಂಡುಡ್ರಂಗಿ ಹಾಂ ದೊಡ್ಡದಾವು ನಿನ್ನ ಮಾತು ಬರಲ್ಲ ಇಟ್ಕೇನು ಹೋಗಿ ಎಲ್ಲಿ ಕೂತ್ಲ ನಿನ್ನ ಮಗಳು ಆರೇನ ಸಣ್ಣ ಏನು ಮಾಡ್ತೀವ ನಮ್ಮ ಮನ್ಯಾಗ ಕೊಡಿಸ್ತೀವೋ ನಿಮಗೆಲ್ಲ ಈ ನಮ್ಮ ಊರಿಗೆ ಹಬ್ಬಕ್ಕೆ ಹೊಂಟಿರಿಲ್ಲ ನಾವೆಲ್ಲ ಕೊಡಿಸ್ತೀವಿ ಈಗ ಇದಿಟ್ಟು ನಾ ಕಸ ಹೊಡ್ಬೇಕು ಒರೆಸ್ಬೇಕು ಮನೆ ಜೋರಾಗೈತೆ ಒಂದು ಪ್ಯಾಕೆಟ್ ಹಾಲು ತಂದಿನಿ ಚಹಾ ಮಾಡಿದೀನಿ ಕುಡ್ದೀನಿ ನಾ ಬಾಂಡೆ ಅದಾವು ಮೊಗ್ಯಾಕೆ ನಿಮ್ಮ ಮನೆಗೆ ಬರ್ಬೇಕಾಗ್ತೀನಿ ಕೇಳಿ ತುಂಬೈತ್ರಿ ಅಣ್ಣಕ್ಕ ಜಡ ವಿನಯಗೆ ಹೋದ್ ಬಂದು ಇಲ್ಲೇ ಬಂದು ಭೇಟಿ ಆದ್ಲು ಅಕ್ಕಿ ಮುಂದೆ ಕೊಯ್ಯಾಳೆ ಬಂದು ಆ ಸೀರೆ 1000 ನೋಡಿ ಸ್ನೇಹಿತರೆ ಇಲ್ಲ ಕಸನೂ ಚೆಲ್ಲಿ ಬಂದೆ ಹೋಗ್ಕೇರಿ ಇದಿಟ್ಟು ಒಂದಿಷ್ಟು ಪೌಡ್ರ್ ಚೆಲ್ಲಿದ ಊರು ಒರೆಸ್ಕೊಂಡೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ವೈನಿ ಬಂದಿದ್ದು ವೈನಿನೂ ಹೋದ್ ಊರಿಗೆ ಅಂತ ನಮ್ಮ ಮನೆಗೆ ಅವ್ರ ಮನೆಗೆ ಹೋದ್ಲು ನಮ್ಮ ದೊಡ್ಡಮ್ಮ ಸೊಸೆ ನೋಡ್ರಿ ಅಕ್ಕಿ ಸಣ್ಣ ಅಕ್ಕಿ ಇನ್ನೊಬ್ಬಾಕಿ ಹಿರಿಯಕ್ಕದ ಎಷ್ಟು ಚಂದ ಕಾಣಕತ್ತಲ್ಲ ಸ್ನೇಹಿತರೆ ಬಟ್ಟೆ ಮಸ್ತ್ ಕಾಣಕತ್ತ ಎಲ್ಲರೂ ಎಷ್ಟು ಮಾಲಕ್ಕಿ ಎಷ್ಟು ಮಾಲಕ್ಕಿ ಅಂತಾರೆ ಭಾಳ ಅಷ್ಟು ಸೇಲ್ ಆಗಬೇಕು ಇವಿಷ್ಟೆಲ್ಲ ಮತ್ತು ಆರ್ಡ್ರ್ ಒಂದೊಂದೊಂದೊಂದು ಬರಾಕತ್ತ ಸ್ನೇಹಿತರೆ ಹಂಗೆ ಬರೋದು ನೋಡಿ ಕಂಡಪಟ್ಟಿ ಒಂದು 7 ಸೀರೆ ಆರ್ಡ್ರ್ ಬಂದವ್ರು ಈಗ ವಿಡಿಯೋ ನೋಡಿ ನಾ ವಿಡಿಯೋಗಳು ಅದಾವೆ ತೋರಿಸು ಅದಾವೆ ಇವು ಬರೀ ವಾಟ್ಸಪ್ ನೋಡಿ 5-6 ಮಂದಿ ತೊಗೊಂಡಾರ ಸ್ನೇಹಿತರೆ ಇದೆಲ್ಲ ಮನೆ ವರ್ಷಿ ನೋಡಿ ಯಾಕಂದ್ರೆ ಸಕ್ರೆ ಜಿಬಿ ಆಗೈತ್ರಿ ಎಲ್ಲ ಗ್ಯಾಸ್ ಕಟ್ಟಿ ಅದು ಹಾಲು ತಂದು ಹಲ್ಲು ತಿಕ್ಕೊಂಡು ಚಹಾ ಮಾಡ್ಕೊಂಡು ಕುಡಿದು ಮುಸ್ರಿ ಒರ್ಯಾಕೆ ಇಟ್ಟು ಮನೆ ಒರೆಸಿ ಅವು ಚಹಾ ಮಾಡಿದೆ ಇನ್ನೇ ಬಂದ್ರೆ ಚಹಾ ಮಾಡಿದೆ ಮತ್ತು ನೈಟ್ ಹಲ್ಲು ತಿಕ್ಕೊಂಡು ಕುಡಿದೆ ಬಾಂಡೆ ಭಾಳ ಇಲ್ಲ ಸ್ನೇಹಿತರೆ ಬಿಸಿಲು ಬೀಳತ್ರಿ ಮಾಡಾಗೋದು ಬಿಸಿಲು ಬೀಳೋದು ಸಿಕ್ಕಾಪಟ್ಟೆ ಬಟ್ಟೆ ಅದಾವ ಕ್ಯಾನ್ಕ್ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ನೋಡಬೇಕು ಸ್ನೇಹಿತರೆ 2 ಗಂಟೆ ಆಗೈತೆ ನೋಡಿ ಮನೆ ಎಲ್ಲ ಒರೆಸೀನಿ ಕ್ಲೀನ್ ಆಗೈತೆ ಫ್ರಿಜ್ ಒರೆಸಿ ಮತ್ತು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಹಾಲು ಕಸಕ್ಕಿಟ್ಟು ಕೊತ್ತಂಬರಿ ಸೋಸಿಟ್ಟೇನ್ರಿ ತೊಳಕೇರಿ ಇದು ಮಾಡ್ಬೇಕ್ರಿ ಉಪ್ಪಿಟ್ಟು ಸಣ್ಣ ಉಪ್ಪಿಟ್ಟು ಮಾಡ್ಬೇಕು ನಂಗೆ ಇಷ್ಟ ಅದು ಫೇವ್ರೇಟ್ ಉಪ್ಪಿಟ್ಟು ಹಾಲು ಕಾಸೀನಿ ಬನ್ನಿ ಹಿಂದಿನ ಫ್ರಿಜ್ನಾಗ ಇಟ್ಬೇಕು ಹಾಲು ಮತ್ತು ನೀರು ಕಸಕ್ಕೆ ಇಡ್ತೀನಿ ನೀರು ಕಸಕ್ಕಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ 2 ಗಂಟೆ ಆಗೈತೆ ಹಾಲು ಕಸಕ್ಕೆ ಇಟ್ಟೀನಿ ಜಾಗಕ್ಕೆ ನೀರು ಕಾಸ್ತೀನಿ ಒಂದು ದಿನ ಮನೆ ಬಿಟ್ಟು ಹೋದ್ರೆ ಸ್ನೇಹಿತರೆ ಮನೆ ಅನ್ನಂಗೆ ಹಾಕಾರಲ್ಲ ನೋಡಿ ಮತ್ತು ಇವಾಗ ಜೀವ ಸಮಾಧಾನ ಆಯ್ತು ಎಲ್ಲ ಕ್ಲೀನ್ ಆಯ್ತಲ್ಲ ಸಮಾಧಾನ ಆಯ್ತಿನೇ ಮಳೆ ಬರಾಕತ್ತು ಮತ್ತೆ ಬಿಸಿಲು ಬಿತ್ತು ನೋಡಿ ಎಷ್ಟು ಕ್ಲೀನ್ ಆಗೈತೆ ಜೀಡಿ ಹೊಡ್ಕೊಂಡು ಎಲ್ಲ ಒಟ್ಟು ಮುತ್ತೆನೂ ಮುದ್ದೆ ಒಳಗೆ ಹೋಗ್ಯಾನ್ರಿ ಮುತ್ತೆ ಏನೋ
ಚಿಕನ್ ಮಾಡಿಕೊಡ್ತೀಯವ್ವ, ಶ್ರಾವಣ ಬಂತಲ್ರಿ ಒಂದು ತಿಂಗಳು ತಿನ್ನಲ್ಲ ನೋಡಿ, ಅದಕ್ಕೆ ಕೇಳೇ ಹೋದ ಆಯ್ತಾ ಮುದ್ದೆ ಮಾಡಿಕೊಡ್ತೀನಿ ತಗೋ ಅಂತಂದೆ. ಚಿಕನ್ ತರಕ್ಕೆ ಹೋಗ್ಯಾರಿ ಮುದ್ದೆ ಬಳಕ. ನಾನು ಭಾಳ ಮಾಡಲ್ಲ ಸ್ನೇಹಿತರೆ, ನಮ್ಮ ಮನೆಗೊಳಗೆ ನಾ ತರಕ್ಕೆ ಹೋಗಲ್ಲ, ಮಾಡೋಕೆ ಹೋಗಲ್ಲ. ಅದು ನಮಗೆ ಅಪೇಕ್ಷೆನೂ ಇಲ್ಲ ತಿನ್ಬೇಕು ಅನ್ನೋದು. ಮತ್ತು ಮುತ್ಯಾರಿಗೆ ಮಾಡಿಕೊಡ್ತೀವಿ ಒಂದಿಂದ ಹ್ಞೂ ಅಂದು ನೋಡಿ ಎಷ್ಟು ಕ್ಲೀನ್ ಆಗೈತೆ ರೀ ಮನೆ. ನನ್ನ ಹುಚ್ಚಾಡ್ದೈತೆ ರೀ ಮನೆ ಕ್ಲೀನ್ ಆಗತ್ತೆ. ನನ್ನ ಮನೆ ನೀಟಾಗಿಂದ ನಾನು ಊಟ ಹೋಗುದ್ರಿ. ಇವಾಗ ಜಾಕ ಮಾಡಿ ಆರಾಮ್ ಪೂಜೆ ಮಾಡಿ ಊಟ ಮಾಡ್ತೀನಿ ರೀ. ಇಲ್ಲಿಕ್ಕಂದು ನನಗೆ ಊಟನೇ ಹೋಗಲ್ಲ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಜಾಕ ಮಾಡಿ. ಸ್ನೇಹಿತರೆ, ಶ್ರವಣಕುಮಾರ್ನ ಸಾಲಿ ಅಂತ ಬಂದ ಜಾಕ ಮಾಡ್ಸೀನಿ ಆಡಕತ್ತೇಳಿ. ಜಾಕ ಮಾಡ್ಸೀನಿ ರೀ, ಆಡ್ತಾನಂತ್ರಿ ಅವ. ಮತ್ತು ಸ್ನೇಹಿತರೆ, ಜಾಕ ಮಾಡೋರು ಸಾಲಿಗೆ ಚಿ ಶ್ರಾವಣ ಸಾಲಿ ಜಾಕ ಮಾಡೋರು ಹೋಗಿಲ್ಲ. ಯಾಕ ಹಾಂ ಯಪ್ಪ, ನಂಗೆ ಕೆಲಸ ಇತ್ತಿಲ್ಲಪ್ಪ, ಅಕ್ಕ ಹೋಗಂದೆ. ಟಚ್ ಮಾಡಿದ್ದಿಲ್ಲ ನಿನಗೆ. ಆಡ ಏನು ಆಡ್ತಿ? ಬಣ್ಣರವ್ವ ಮಾಮ ಬಣ್ಣರವ್ವ ತೋಮ ಬಣ್ಣನವ್ವ ಬಿಸಿತ ಬಣ್ಣನವ್ವ ಆನ ತಿನ್ನನವ್ವ ಯಾರಿಗೆ ಗೊತ್ತಿಲ್ಲವ್ವ ಆಡ ಒಬ್ಬರ ತಿನ್ನನವ್ವ. ಇದು ಕ್ಲೀನಿಂಗನು ಕಲ್ಲ ಮನೆ ಕ್ಲೀನಿಂಗನು. ಮನೆ ಕ್ಲೀನ್ ಆಗೈತಿ ಇಲ್ಲ? ಹೆಂಗೆ ಐತೆ ನಮ್ಮ ಮನೆ? ಮತ್ತೆ ರಸ ಬಂದು ಸಾಂಕೆರೆ ಬಿದ್ದ ಚಟ್ಕೆರೆ ಅಡ್ಡ ರಸ. ಹಾಂ, ಸಾಂಕೆರೆ ಬಿದ್ದ ಸಣ್ಣ ಕೆರೆ ಬಿದ್ದ ದೊಡ್ಡ ಕೆರೆಗೆ ಅದನ್ನ ಮುತ್ತೆ ಬಂಡನ ಸಾಂಕೆ ಕಡುಬು ತಿನ್ನಾನ ಉಂಡಾನ ಮನೆ ಕ್ಲೀನ್ ಆಗೈತಿ. ಕ್ಲೀನ್ ಆಗೈತ್ಯಾ? ಸ್ವಚ್ಛಿಲ್ಲಪ್ಪ ನಿಮ್ಮ ಮಮ್ಮಿ ಮನೆ. ನಿಮ್ಮ ಮನೆ ಹಸುನಿಲ್ಲಪ್ಪ, ಹೊಲು ಸೈತಪ್ಪ ನಿಮ್ಮ ಮಮ್ಮಿ ಮನೆ. ಮುಕ್ಕವ್ವ ಉಣ್ತೀನು ಉಪ್ಪಿಟ್ಟು ಮಾಡ. ಏನು ಉಣ್ಬಿಟ್ಟು ಸಲಾಗೆ ಉಂಡಿ? ಉಪ್ಪಿಟ್ಟು. ಆಯ್ತಾ, ಮುಕ್ಕೋತ್ಯಾ? ನನಗಿಸ್ತೀನಿ ಸ್ನೇಹಿತರೆ. ಇವಾಗ ಜಾಕಾನು ಆಯಿತು, ಪೂಜಾನು ಆಯಿತು. ಟೈಮ್ 3:30 ಆಯಿತು. ಊಟ ಮಾಡ್ಬೇಕ್ರಿ. ಆಗಳೇ ಇನ್ನೂ ಜಾಕ ಮಾಡ್ಯಾರನ್ನ ಬ್ರಷ್ ಮಾಡಿ ಚಹಾ ಮಾಡ್ಕೊಂಡು ಹಾಲು ತಂದು ಚಹಾ ಮಾಡ್ಕೊಂಡು ಕೇರಿ ಕುಡ್ದೀನಿ. ಈಗ ಬಟ್ಟೆ ಸ್ಟಿಚಿಂಗ್ ಬಂದ ಸ್ನೇಹಿತರೆ. ಇವು ಒಂದು 3 ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಾರ. ಇವಾಗ 3 ನೈಟಿ ಸ್ಟಿಚ್ ಮಾಡಕ್ಕೆ ಕೊಟ್ಟಾರ. ಇಷ್ಟು ಆರ್ಡ್ರು ರೀ. ಸಾಟಿ ಮೇಲೆ ಎಷ್ಟೆಲ್ಲ ಹೊಟ್ಟೆ ನೋಡಿ ಸ್ನೇಹಿತರೆ. ಉಪ್ಪಿಟ್ಟು ಮಾಡೀನಿ. ಪೂಜೆನೂ ಆಗೈತೆ, ಉಪ್ಪಿಟ್ಟು ಮಾಡೀನಿ, ಕಾಣ್ತಿರ್ಬೇಕು. ಪೂಜೆನೂ ಆಗೈತೆ ಸ್ನೇಹಿತರೆ. ಏನು ರಂಗೋಲಿ ಪಂಗೋಲಿನ ಹಾಕಿಲ್ಲ, ದೀಪ ಹಚ್ಚಿ ದೇವ್ರು ತೊಳ್ಕೊಂಡು ಪೂಜೆ ಮಾಡೀನಿ. ಅಷ್ಟಕ್ಕೆ ಉಪ್ಪಿಟ್ಟು ಮಾಡೀನಿ ನೋಡಿ. ನಾಷ್ಟ ಮಾಡೋ ಟೈಮ್ ನೋಡಿ ನಂದು 3:30 ಆಗೈತೆ ರೀ ಟೈಮು. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತೆ. ಬನ್ನಿ ಸ್ನೇಹಿತರೆ, ಉಪ್ಪಿಟ್ಟು ತಿಂದು ನಾಷ್ಟ ತಿಂದು ಸಾಬೂನು ಪುಡ ಬಟ್ಟೆ ಎದ್ದು ಬಾಂಡೆ ಬಟ್ಟೆ ಮಾಡ್ಬೇಕ್ರಿ. 3:30 ಆಗೈತೆ. 4:45 ಗಂಟೆನಕ್ಕೆ ಎಲ್ಲ ಮಾಡ್ಕೊಂಡು ಟಿಚಿಂಗ್ ಮಾಡಬೇಕು. ಅವು 3 ನೈಟಿ ಟಿಚ್ ಮಾಡ್ಕೊಳ್ಳೇಬೇಕು ರೀ. ಇವಾಗ ಒಂದು ಫ್ರಿಜ್ ತೆಗೆದು ಹಾಕೋದು ನೋಡಿ ಸ್ನೇಹಿತರೆ. ಕಿಲಿ ಹಾಕಿಬಿಡ್ಬೇಕು. ನೋಡೋಣ್ರಿ ಹೆಂಗಾಗತ್ತಾನ. ಸ್ನೇಹಿತರೆ, ಬಾಂಡೆ ತಿಕ್ಕೊಂಡೆ ಮುತ್ತೆನೂ ಹೋಯ್ ಬಂದ. ಸಬ್ಬಸಿಗೆ ತೊಗೊಂಬಂದ್ರಿ ಮುತ್ತೆ. ಸಬ್ಬಸಿಗೆ ಮತ್ತು ಇದು 2 ಸಬ್ಬಸಿಗೆ, ಒಂದು ಚೂರು ಕೊತ್ತಂಬರಿ ತಂದಾರ, ಸೋಸಬೇಕು. ಮತ್ತು ಚಿಕನ್ ತಂದಾರಿ. ಮತ್ತು ನಾ ಬಟ್ಟೆ ಒಣಗಾಕಕ್ಕೆ ಹೋಗ್ಬೇಕಂತೇಳಿ ಇಲ್ಲಿ ಮಾಡ್ದೆ ಇಟ್ಟು ಸ್ನೇಹಿತರೆ. ಬಿಚ್ಚಬೇಕು, ತೊಳಿಬೇಕು ಅದನ್ನು. ಚಿಕನ್ ಮಸಾಲೆ ತಂದ ನೋಡಿ ಮುತ್ತೆರಿ ಮಾಡಿಕೊಡ್ತೀನಿ ರೀ. ನಮ್ಗೆ ಅಷ್ಟೊಂದು ಅಪಕ್ಷ ಆಗಲ್ಲ, ಒಮ್ಮೆ ಮಾಡಿಲ್ಲ. ಬನ್ನಿ ಬಟ್ಟೆ ಒಣ್ಯಾಕೆ ಬರ್ತೀವಿ. ಬನ್ನಿ ಹಾಕ್ಕೊಂಡು ಬನ್ನಿ. ಟೈಮ್ 5 ಗಂಟೆ ಆಗೇ ಬಿಡುತ್ತೆ ನೋಡಿ. ಬಟ್ಟೆ ಒಗಿರಾಗನೇ ಕೆಲಸನೇ ಆಗುತ್ತೆ ನೋಡಿ ಸ್ನೇಹಿತರೆ. ಏನು ಮಾಡೋದು? ಬಟ್ಟೆ ಒಣ್ಯಾಕೆ ಮತ್ತೆ ಸಿಗ್ತೀನಿ ರೀ ನೀವು. ನೋಡಿ ಸ್ನೇಹಿತರೆ, ಬಟ್ಟೆ ಹೊಣೆ ಸಪ್ರೇಟ್ ನೋಡಲಿ ಹಾರಾಕ. ಇನ್ನೊಂದು ಬಿಸಿ ಐತೆ. ಇದು ಆರ್ಲಿಲ್ಲ, ಗಾಳಿ ಬರ್ತೈತೆ ಅಂತ ಇರ್ತೀನಿ. ಸೊ ಬಟ್ಟೆ ಹಾಕೀನಿ. ಬನ್ನಿ ಶ್ರವಣಕುಮಾರ್ ಹೊಲಸು ಮಾಡ್ಕೊಂಡಾನ್ರಿ. ಕೈಯೆಲ್ಲ ಮೈಯೆಲ್ಲ ಚಡ್ಡಿ ಇಲ್ಲಿ ಕಳೆದೋದಾನ್ರಿ. ಅಂಗಿ ಅಲ್ಲಿ ಕಳೆದೋಗ್ಯಾನ. ಯಾವ ಬಣ್ಣ ತೊಗೊಂಡಾನ, ಯಾವ ಬಣ್ಣ ಸೋರ್ಸ್ಕೊಂಡು ಬರ್ರಿ. ಫ್ರಿಜ್ ತೆಗೆದ್ರಿ ಸಿರಾಕ್ ಹಾಕೋ ಬಣ್ಣ ತೊಗೊಂಡು ಹೋಗಿ ಮೈ ಮೇಲೆ ಚೆಲ್ಕೊಂಡ್ಬಿಟ್ಟ ಸ್ನೇಹಿತರೆ. ಸಾಕಾಗೈತೆ ನೋಡಿ ಸಲಾಗ. ನಾ ಬಟ್ಟೆ ಒಗ್ಯಾಕತ್ತೀನಿ, ಇದದ ಮಾಡಣ್ರಿ. ಬನ್ನಿ ಹೋಗ್ಯಾಕೆ ಮತ್ತೆ ಜೋಡದ ನೋಡಿ. ಕರ್ಕೊಂಬಂದು ಸಾಬೂನು ಹಚ್ಚಿ ತೊಳಿತೀನಿ ರೀ. ಅವ್ನು ಮತ್ತೆ ಸಿಗ್ತೀನಿ ರೀ. ಬಿಡ ನೋಡಿನ ಪುಟ್ಟ ಶಿರಾ ಮಾಡೋ ಬಣ್ಣ ಫ್ರಿಜ್ ಅಂತಂದು ಚೆಲ್ಲಿ ಉಟ್ಟು ಇದಕ್ಕೆ ಹಾಕ್ಯಾನ. ಅಲ್ಲಿ ಇನ್ನೇ ಮತ್ತೆ ಅಂಗಿ ಕಳೆದ ಅಂಗಿ ಹಾಕಿದೆ. ಫೋನೇ ಬರ್ತಿ. ಫೋನೇ ಬಂದ
ನೋಡಿ ಅಲ್ಲಿ ಬಟ್ಟೆ ಒಣ್ಯಾಕ ಹಾಕಿ ಬಂದು ಶ್ರಾವಣ ಹಂಗೆ ಚೇಂಜ್ ಮಾಡಿ ಇಲ್ಲಿ ಕುಂತೀನಿ ಹೊರಗೆ ಹಾಕಿ ಬರ್ತಿ ನೋಡಿ ಸ್ನೇಹಿತರೆ ಕರ್ಕೊತೀವಿ ಬಿಡು ಅಲ್ಲ ಅಯ್ಯೋ ಉಳ್ಕೊಂಬಿಟ್ಟ ಹಾಕಿ ಬ್ಯಾಗ್ ಹಾಕೊಂಡು ರಗಡ್ಸಲೇ ಬಂದ ಹಾಕಿ ಯಾಕ ವಜ್ಜಾತನ ಏ ಕರ್ಕಾಳಿ ವಜ್ಜಾತ ನೀ ಯಾಕೋ ನೀವು ಯಾ ವಜ್ಜನ ಆಯ್ತಾ ಬರ್ಸಪ್ಪ ಅವ್ನು ಬುಕ್ಕ ತೆಗಿಬಿದೆ ಉಸು ಹಾಕೋ ನೀ ಯಾಕೋ ಸ್ನೇಹಿತರ ಅಡುಗೆ ರೆಡಿ ಮಾಡ್ತೀನಿ ಇವಾಗ ರೊಟ್ಟಿ ಅನ್ನ ಸಾರು ಪಲ್ಯ ಆಗಬೇಕು ಚಿಕನ್ ಮಾಡಬೇಕು ಲೈಟ್ ಹಾಕ್ಕೊಂಡಿನ್ರಿ ಮತ್ತು ಅಡುಗೆ ಮಾಡ್ಬೇಕಲ್ಲ ಈಗ ಈ ಲೈಟನ್ನು ಚಲೋ ರೀ ಫ್ರಿಜ್ಜು ಚಲೋ ಬಟನ್ ಬಂದ್ ಮಾಡಿದ್ರೆ ಫ್ರಿಜ್ಜು ಬಂದ ಲೈಟು ಬಂದಾಗುತ್ತೆ ಹಿಂಗೆ ಸಮಸ್ಯೆ ಯಾಕೆ ನಾನು ಲೈಟ್ ತೆಗೆದಿದ್ದೀನಿ ರೀ ಇಲ್ಲೇ ಮತ್ತು ಇವಾಗ ಅಡುಗೆ ಮಾಡ್ಬೇಕಲ್ರಿ ಮುತ್ತೆ ಸಬ್ಬಾಸಿ ತೊಗೊಂಡ್ರಿ 2 ಸೋಡು ಮಸ್ತ್ ಐತ್ರಿ ಫ್ರೆಶ್ ಸಬ್ಬಾಸಿ ಮತ್ತು ಇದು ಕೊತ್ತಂಬರಿ ತಂದನ್ರಿ ಸೋಸಿನಿ ತೋರಿಸ್ತೀರಿ ನಿಮ್ಗೆ ಕೊತ್ತಂಬರಿ ಮಸ್ತ್ ಸ್ನೇಹಿತರೆ ನೋಡಿ ಇದು ಚಿಕನ್ ತೊಗೊಂಡು ತೊಳಿಬೇಕು ರೀ ಮುತ್ತೆ ಕ್ಲೀನಾಗ ತೊಳೆದು ಅಡುಗೆ ಮಾಡ್ತೀನಿ ಬನ್ನಿ ಚಿಕನ್ ಮಾಡಮ್ಮ ಸಿಗ್ತೀನಿ ರೀ ಇವಾಗ ಸಬ್ಬಸಿ ಏನೈತಿ ಹಾಗೆ ಫ್ರಿಜ್ನಾಗ ಇಡ್ತೀನಿ ರೀ ಮಸ್ತ್ ಐತಿ ಸಬ್ಬಸಿ ಇಷ್ಟ ಆಯಿತು ಕೊತ್ತಂಬರಿ ಇಷ್ಟ ಆಯಿತು ಫ್ರಿಜ್ ಇಟ್ಟು ಮತ್ತು ಚಿಕನ್ ತೊಗೊಂಡು ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಸ್ನೇಹಿತರೆ ಚಿಕನ್ ಸ್ವಚ್ಛ ತೊಳೆದು ಖಾರ ಉಪ್ಪು ಅರಿಶಿನ ಪುಡಿ ಇದೊಂದು ಮಸಾಲೆ ಚೀಟ್ ಹಾಕ್ತೀನಿ ರೀ ಒಂದು ಇದು ಬರೀ ಮಸಾಲೆ ಚೀಟ್ರಿ ಒಂದು ಮತ್ತು ಕೋಳಿ ಮಸಾಲ ಆಮೇಲೆ ಹಾಕ್ತೀನಿ ನಾನು ಹಾಕಿ ಮೊಸರು ಹಾಕಿ ಕಲಿಸ್ತೀನಿ ರೀ ಇದನ್ನು ನಾನು ಯಾವ ಥರ ಮಾಡ್ತಾನೆ ತೋರಿಸ್ತೀನಿ ರೀ ನಿಮ್ಮ ಚಿಕನ್ನ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಸ್ನೇಹಿತರೆ ಹಿಂಗೆ ಮಾಡಿ ಮಸ್ತ್ ಆಗುತ್ತೆ ರೀ ಖಾರ ಉಪ್ಪು ಎಲ್ಲ ಮಸಾಲೆ ಕಲಿಸ್ಬಿಟ್ರೆ ಅದಕ್ಕೆ ಮೊಸರಿನ ಪ್ಯಾಕೆಟ್ ತೊಗೊಂಡು ನೋಡಿ ಅಷ್ಟು ಹಾಕಲ್ಲ ಸ್ವಲ್ಪ ಹಾಕ್ತೀನಿ ರೀ ಸ್ವಲ್ಪ ಫ್ರಿಜ್ನಾಗ ಇಡ್ತೀನಿ ಹುಡ್ರು ತಾವು ಇಷ್ಟು ಮೊಸರು ಸಾಕ್ರಿ ನಾನು ಈ ಥರ ಮಾಡ್ತೀನಿ ಇದನ್ನೆಲ್ಲ ಕಲಿಸಿ ಅರ್ಧ ತಾಸು ಇದಕ್ಕೆ ಬಿಡ್ತೀನಿ ರೀ ನೆನೆಯಾಕ ಅರ್ಧ ತಾಸು ಬಿಟ್ಟು ಮತ್ತು ಒಗ್ಗರಣೆ ಹಾಕ್ತೀನಿ ರೀ ಮಿಕ್ಸ್ ಮಾಡಿ ಸಿಗ್ತೀನಿ ಬರ್ರಿ ಮತ್ತು ನೋಡಿ ಸ್ನೇಹಿತರೆ ಮಸ್ತ್ ಚಿಕನ್ ಕಲಿಸಿ ಈಗ ಮೊಸರು ಫ್ರಿಜ್ನಾಗ ಇಡ್ತೀನಿ ರೀ ಸ್ವಲ್ಪ ಅಷ್ಟೇ ಮೊಸರು ಹಾಕಿ ನೋಡಿ 10 ರೂಪಾಯಿ ಪ್ಯಾಕೆಟ್ ರಗಡ್ ಆಗುತ್ತೆ ರೀ 1 kg ಚಿಕನ್ಗೆ ನಾನು ಇರಲಿ ಮಕ್ಳು ಅದ ಮನ್ಯಾಗ ಸ್ವಲ್ಪ ಅನ್ನೋದಿಲ್ಲ ರೀ ತಂದುಬಿಟ್ರೆ ತಿಂತಾರೆ ಒಮ್ಮೆ ತರದ್ರಿ ಇವಾಗ ಫ್ರಿಜ್ ಐತ್ರಿ ಯಾವಾಗ ನಡಿತೈತೆ ರೀ ಹಾಲು ತಂದು ಕಾಸಿಟ್ಟಿನಿ ಮೊಸರು ಮಕ್ಕಳು ಹಾಲು ಉಣ್ಬೇಕು ಸ್ನೇಹಿತರೆ ಕಾಪಲ್ಲಿ ಅಂತ ತಿನ್ನಬೇಕು ಹಿಂಗಾಗಿ ಮಕ್ಳಿಗೆ ರೋಗ ಬರಲ್ಲ ಇನ್ನು ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಐತೆ ರೀ ಮುಸ್ತಾಗಿ ನೋಡಿದಿಟ್ಟು ಉಪ್ಪಿಟ್ಟು ಐತಿ ಏನಾಯ್ತು ಹೆಸ್ರು ಪಲ್ಯ ಐತಿ ಏನು ಮಾಡೋದು ನೋಡಿ ಇವಾಗ ಮಸಾಲೆ ರೆಡಿ ಮಾಡ್ತೀನಿ ರೀ ಚಿಕನ್ ಕಾಯಿ ಹೊಡಿಬೇಕು ಅಂದು ಬನ್ನಿ ಈ ಥರ ಮುಚ್ಚಿಟ್ಟಿದ್ದೆ ಸ್ನೇಹಿತರೆ ಶ್ರಾವಣಿ ಬಂದು ಊಟ ಮಾಡ್ಯಾವಲ್ಲ ಹಿಂಗೆ ಥರದ್ದು ಹೊಡಿ ಇವಾಗ ದಡಪ್ಪರ ಜಾತ್ರೆಗೆ ಹೋಗಿದ್ರು ಇಟಾಬೋಗ ಪಂಡ್ರಾಪುರ ಇಟೋಬು ಹೋಗಿದ್ರು ಬರಾಕತ್ತಾರಂತ ದೊಡ್ಡಪ್ಪರು ದೀಪ ತೊಗೊಂಡು ಹೋಗ್ಯಾರ್ರಿ ಇದನ್ನು ಪರ್ತ ಮಾಡ್ಕಿರ್ತೀವಿ ಸ್ನೇಹಿತರೆ ಬೆಕ್ಕ ಬಂತಾಗ ಏನು ಮಾಡ್ತೀರಿ ಕೊಬ್ಬರಿ ಕಾಯಿ ಹೊಡಿಬೇಕೀಗ ದೂರತ್ತ ಗುಡಿ ಮಗ್ಳು ಬಡಿ ಕಡೆ ಹೋಗಬೇಡ ಮುಂದೆ ನೋಡಿ ಸ್ನೇಹಿತರೆ ಇದಿಟ್ಟು ಬಳ್ದು ಹಾಕೊಂಡಾಗ ಕಸ ಚಿಕನ್ ಹಾಳಿ ಪಾಳಿ ಹಾಕೊಂಡು ಚಿಕನ್ ತೊಳೆದಿದ್ದು ನೀರವು ಬನ್ನಿ ಸ್ನೇಹಿತರೆ ಈ ಕಡೆ ಚಿಕನ್ ಮಸ್ತ್ ಕುದಿಯಾಕತ್ತೈತಿ ರೀ ಸಾಂಬಾರು ಮಾಡಿದೆ ರೆಡಿಯಾಗಿ ಸಾಂಬಾರು ಕಾಣ್ತಿರ್ಬೇಕಿಲ್ಲಿ ಸಾಂಬಾರು ಅನ್ನ ಕೆಟ್ಟೀನಿ ರೀ ರೊಟ್ಟಿ ಮಾಡ್ಬೇಕು ಬಿಸಿ ರೊಟ್ಟಿ ಮಾಡಬೇಕು ಮಸ್ತ್ ಊಟ ನೋಡಿ ಇವತ್ತು ನಾಳೆಗೆ ಇವತ್ತು ಉಣ್ತೀವಿ ರೀ 2 ದಿನ ಉಣ್ತೀವಿ ನೋಡಿ ಮುಂಜಾನೆಗೆ ಈಗ ಆಚೆ ಕಡೆ 3 ಮನೆಗೆ ಆಗ್ಬೇಕಲ್ರಿ ಇಲ್ಲ ಗುತ್ತಿ ಪಲ್ಯ ಏನಾರ ಬೇರೆ ಮಾಡ್ತೀನಿ ಕಟ್ಕೊಂಡು ಹೋಗ್ಬಾರ್ದು ಸಾಲಿಗೆ ರೊಟ್ಟಿ ಮಾಡ್ತೀನಿ ಬಿಸಿ ರೊಟ್ಟಿ ಊಟ ಹಾಕೋಬಾರ್ದು ನಾವು ಕೊಬ್ಬರಿ ಐತಿನ ಇದು ಕುದಿಲ್ರಿ ಇನ್ನು ಟೈಮು 8 ಆಯ್ತು ರೀ ರೊಟ್ಟಿ ಮಾಡಬೇಕು 8 ಗಂಟೆ ಆಯ್ತು ನೋಡಿ ಇಟ್ಟು ಪಲ್ಯ ಮಾಡಿರಾಗನೇ ಮತ್ತು ಬಟ್ಟೆ ಗಿರಿಯಕ್ಕೆ ಬಂದು ಅವ್ರಿಗೆ ಕೊಟ್ಟೆ ಆ ಕೊಬ್ಬರಿ ಚಿಕ್ಕನ ಹಾಕೊಂಡು ಬಿಡ ಕಚ್ಚೇರಿ ಬಿಡು ಚಿಕನ್ ಏನೇ ರೊಟ್ಟಿ ಚಾ ಹಾಕೊಂಡು ಬಿಡು ಬಾ ಶ್ರವಣಿ ಹೋಮ್ವರ್ಕ್ ಬರೆಸ್ಬೇಕ್ರಿ ಆಕಿವು ನಾನು ಆಕಿಗೆ ಗೊತ್ತಾಗವಲ್ಲಂದು ಕೂತಿದ್ಲು ನೈಟಿ ಕಟ್ ಮಾಡ್ಬೇಕು ರೀ ಏನು ಇಷ್ಟು ಆರ್ಡ್ರ್ ಬಂದವು ಆರ್ಡ್ರ್ ಪ್ಯಾಕಿಂಗ್ ಮಾಡಬೇಕು ಈ ಸೀರೆ ಇಲ್ಲೇ ತೊಗೊಂಡಾರ ಅಮೌಂಟ್ ಕೊಟ್ಟು ಹೋಯ್ತು ಅಂತ ಹೇಳ್ತಾರೆ ನೋಡಿ ಮತ್ತೊಂದು ಟ್ಯಾಪರ್ ರಾತ್ರಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ಬಿಸಿ ರೊಟ್ಟಿ ಮಾಡಿದೆ ಮುತ್ಯ ಮುತ್ಯಾಗ ಹೋಗಿ ಉಣಿಸಿ ಬಂದು ಈಗ ಬಾಂಡೆ ತಂದು ಇಟ್ಟ ಅವ್ರಿಗೆ ಮುತ್ಯಾಗ ಗುಳಿಗೆ ಹಾಕಿಕೊಟ್ಟಿದ್ದೆ ಈ ಕಡೆ ಮುಂಜಾನೆ ಉಪ್ಪಿಟ್ಟಿತ್ತು ತೊಗೊಂಡು ನೋಡಿ ಈಗ ಮುತ್ಯ ನಿಂಬೆನ ಉಳ್ಕೊಂಬ ಕೊಟ್ಟ ತಿಂದೆ ನೋಡಿ ಮುತ್ಯ ಹಾಕೊಂಡು ಈಗ ಸಾಂಬಾರಿನ ಇಟ್ಟಾಕನೈತ್ರಿ ಮುಂಜಾನೆ ಸ್ನೇಹಿತರೆ ಮುತ್ಯ ಭಾಳ ಯಾಕೋ ಉಳ್ಳೇ ಇಲ್ರಿ ಇವ್ರು ದಡಪ್ಪರು ಕೊಡ್ಬೇಕಂದ್ರೆ ಇಟ್ಟೋಗಿ ಬಂದಾರಲ್ಲ ಒಲ್ಲೆ ಅಂದರೆ ಅವರು ಹಿಂಗಾಗಿ ಯಾಕೆ ಇಟ್ಟೋಕೆ ಮಾಡಿದೆ ನಿಮ್ಮ ಕೇಳ್ಕೊಂಬೋಗಿ ಉಣ್ತಾರನ್ನು ದೇವ್ರಿಗೆ ಹೋಗಿ ಬಂದಾರಲ್ಲ ಹಾಂ ನೀವು ಉಣ್ತೀವಲ್ಲಪ್ಪ ಈ ಒಟ್ಟ ಉಣ್ಬೇಕು ಅನ್ನೋದಿಲ್ಲ ನೋಡಿ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗೋಣ ಸ್ನೇಹಿತರೆ ಊಟನೂ ಆಯಿತು ಹಾಲು ಕಸಕ್ಕೆ ಇಟ್ಟೀನಿ ರೀ ಹಾಲು ಇದ್ವಲ್ಲ ಚಿಕನ್ ತಿಂದು ಹಾಲು ಉಣ್ಬಾರ್ದಂತ್ರಿ ಏನೋ ಅಂತೀವಿ ನಮ್ಮ ಅಪ್ಪ ಅಂತಿದ್ದ ಚಿಕನ್ ತಿಂದು ಹಾಲು ಉಣ್ಬಾರ್ದವ್ವ ಅಂತಿದ್ದ
ಗೊತ್ತಿಲ್ಲ ಆದ್ರೆ ನಾ ಮಾತ್ರ ಉಣ್ಣಲ್ಲ ಬಿಡಿ ಸಾಂಬಾರು ಅಂದು ಉಂಡೀವಿ ಕಾಣ್ತಿರ್ಬೇಕ್ರಿ ಹಾಲು ಕಸಾಕತ್ತಿ ಇಟ್ಟಿನಿ ಹಾಲು ಕಾಯ್ಲಿ ಹಾಲು ಕಾಯ್ದಾಗ ಅವ್ರಿಗೆ ಹಾಸಿಗೆ ಹಾಕ್ತೀನಿ ರೀ ಟೈಮ್ ಬಂದು 9:30 ಆಗೈತೆ ನಾ ಈ ಲೈಟ್ ಬಿಚ್ಚಬೇಕು ನೋಡಿರಿ ಇಲ್ಲಿಕ ಬೆಳ್ತಾನೆ ಹಿಂಗೆ ಇರ್ತ್ರಿ 9:30 ಆಗೈತೆ ಟೈಮು ಬನ್ನಿ ಸ್ನೇಹಿತರೆ ಇದೊಂದು ಡ್ರೆಸ್ ನನ್ನ ತಕ್ಕ ತೊಗೊಂಡು ಶೇರ್ ಆಗೈತೆ ಇದೊಂದು ಹೊಲಿಗೆ ಹಾಕಕ್ಕೆ ಇಟ್ಟೋಗ್ಯಾರ ಅವ್ನು ನೈಟಿ ಹೊಲಿಗೆ ಹಾಕೊಂತಿದ್ರು ಇದೆಲ್ಲ ಅಡುಗೆ ಮಾಡ್ಕೊತ ಕುಂತಿನ ಲೇಟ್ ಆಗತ್ತೆ ರೀ ಕೈ ಹಿಡ್ತಾವೆ ಲೇಟ ಕದಾನ ಹಾಕೊಂಬಂದೈತೆ ರೀ ಶ್ರಾವಣಕುಮಾರ್ ಬಾಯ್ ಹೇಳಿಬಿಡ್ರಿ ಬಾಯ್ ಸ್ನೇಹಿತರೆ ಗುಡ್ ನೈಟ್